ಚಿತ್ರದುರ್ಗದಲ್ಲಿ ಅಡಕವಾಗಿರತಕ್ಕಂಥ ಭೌಗೋಳಿಕವಾಗಿ ಅಡಕವಾಗಿರತಕ್ಕಂಥ ಅನೇಕ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಿಳಿಸಬೇಕಾಗಿತ್ತು. ಹಾಗಾಗಿ ಅದೊಂದು 3 ನಿಮಿಷಗಳ ಕಾಲ ಒಂದು ಸಣ್ಣದೊಂದು ವಿಷುವಲ್ ಬಿಟ್ಟನ್ನು ಕೂಡ ಮಾಡಿದೆ ಟ್ರೈಲರ್ ಜೊತೆಗೆ. ಈ ಹಿಂದೆ ಅದೆಲ್ಲವೂ ಮಾಡಿ ಜೊತೆಗೆ ಒಂದಿಷ್ಟು ಗಜಲ್ಗಳನ್ನೆಲ್ಲ ಕೂಡ ಈ ಸಿನಿಮಾಗೆ ಸೇರಿಸಿದ್ದೆ. ಆ ಗಜಲ್ಗಳನ್ನ ಕುಮಾರ್ ಶೆಲ್ಯ ಪ್ರೊಫೆಸರ್ ಅವ್ರು ಬರೆದಿದ್ದು. ದೀಪಾವಳಿ ವಿಶೇಷ ಅಂತೇಳಿ ಪ್ರಜಾವಾಣಿಯಲ್ಲಿ ಅದಕ್ಕೆ ಪ್ರಶಸ್ತಿ ಬಂದಿತ್ತು. ಆಮೇಲೆ ಅಬ್ದುಲ್ ಹೈದರ್ ತೋರಣಗಲ್ ಅಂತ ಹೇಳಿ ಆ ಕಡೆ ಬಳ್ಳಾರಿ ಪ್ರಾಂತ್ಯದವರು ಅವರು ಬರೆದಿದ್ದರು. ಆಮೇಲೆ ಈ ರೀತಿ ಬರೆದಂಥ ಗಜಲ್ಗಳ ಸಾಹಿತ್ಯವನ್ನು ಹುಡುಕಿ ಈ ಸಿನಿಮಾದಲ್ಲಿ ತೊಡಗಿಸಿಕೊಂಡು ಒಟ್ಟು 3 ಗೀತೆಗಳನ್ನು ಅಳವಡಿಸಿ ಬಂದೆ. ಅದಕ್ಕೆ ಸಂಗೀತ ನಿರ್ದೇಶನ ಸ್ಯಾಮ್ ಮಾಡಿದ್ರು. ಮತ್ತೆ ಬಹಳ ಪ್ರಮುಖವಾಗಿ ಕ್ಯಾಮ್ರಾ ಡಿಪಾರ್ಟ್ಮೆಂಟಲ್ಲಿ MR ಸೀನವರು, ಮತ್ತೆ ಮ್ಯೂಸಿಕ್ 5.1 ಪಳನಿ ಡಿ ಸೇನಾಪತಿ ಅವರು, ಮತ್ತೆ ಎಫೆಕ್ಟ್ಸ್ ಗೋಪಿ, ಮತ್ತೆ ಈರ್ತು ಮುತ್ತುರಾಜ್ ಕಾಸ್ಟ್ಯೂಮ್ಸ್ ಅವರು, ಹಿಂಗೆಲ್ಲ ಒಂದು ಸೀರೀಸ್ ಎಲ್ಲ ಬಂದಿತ್ತಲ್ಲ, ಅವರೆಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ತಮಗೂ ಕೂಡ ಸ್ವಾಗತ ಬಯಸಿ ನಾನು ಚಾಮಯ್ಯ ಸನಾಫ್ ರಾಮಾಚಾರ್ಯ ಪತ್ರಿಕಾಗೋಷ್ಠಿ ಆರಂಭವಾಗುವ ಮುನ್ನ ಈ ಮೊದಲನೇದು ಒಂದು ತುಣುಕನ್ನು, ಚಿತ್ರದುರ್ಗದ ಸಣ್ಣ ಬ್ರೀಫ್ ಹಿಸ್ಟ್ರಿಯನ್ನು ಅದನ್ನು ತೋರಿಸಿ ನಂತರ ಟ್ರೈಲರ್ ತೋರಿಸಿ ನಾನು ಮತ್ತೆ ಮಾತಾಡ್ತೇನೆ. ವಿಶೇಷವಾಗಿ ಇವತ್ತು ಡಾಕ್ಟರ್ ಶ್ರೀ ಮೋಹನ್, ಇದೊಂದು ಪ್ರಯತ್ನ, ಇದು ವಿಷ್ಣು ಸಾರಿಗೆ ನಾವು ಕಥೆ ಹೇಳಿದಾಗ ಬಹಳ ಸಂತೋಷ ಪಟ್ಟಿದ್ದಂಥ ಸತ್ಯ. ಆದರೆ ಅವರಿಲ್ಲವಾದ ಮೇಲೆ ನಾವು ಸ್ವಲ್ಪ ಪಾಲಿಶ್ಡ್ ಆಗಿ ಮಾಡಬೇಕಾಗಿತ್ತು ಸಿನಿಮಾನ. ಸೊ ಹಾಗಾಗಿ ಕಥೆಯಲ್ಲಿ ಸ್ವಲ್ಪ ತೆಳುವು ಮಾಡಿಕೊಂಡು ಈ ಕಥೆಯನ್ನು ಆರಂಭ ಮಾಡಿದೆ. ಮೊದಲನೇದಾಗಿ ನಾನು ಚಾಲೆಂಜ್ ಆಗಿದ್ದು ಜಯಶ್ರೀ ರಾಜು ಅವರು. ವೃತ್ತಿರಂಗ ಭೂಮಿಯಿಂದ ನಾವು ಸಿನಿಮಾ ರಂಗ ಕರ್ಕೊಂಡ್ಬರ್ಬೇಕಾಗಿತ್ತು. ಅವ್ರಿಗೆ 1 ವರ್ಷಗಳ ಸತತವಾಗಿರ್ತಕ್ಕಂಥ ತಾಲೀಮಿತ್ತು, ಅವರಿಗೆ ಪ್ರಾಕ್ಟೀಸ್, ಅಭಿನಯ ಸಹಜವಾಗಿ ಇತ್ತು ಅವರಿಗೆ. ಅದು ಸಿನಿಮಾಗೆ ಸ್ವಲ್ಪ ಇಡ್ಬೋದಲ್ಲ, ಇಲ್ಲಿ ಬಿಡಿ ಯಾರು ಹೆಲ್ಪ್ ಮಾಡ್ಬಾರಪ್ಪ. ಅವ್ರನ್ನು ಕೂಡ ಒಂದಿಷ್ಟು 1 ವರ್ಷಗಳಲ್ಲಿ ಒಂದು 6 ತಿಂಗಳು ಪಾಲಿಶ್ ಮಾಡಿ ನೀಟಾಗಿ ಇದನ್ನ ಶೂಟ್ ಮಾಡಲಿಕ್ಕೆ ನಮಗೆ 3 ವರ್ಷಗಳು ತಗೋದು ನಮಗೆ. ಕಾರಣ ಇಷ್ಟೇ, ನಾವು ಚಿತ್ರದುರ್ಗಕ್ಕೆ ಹೋದಾಗ ಇವರು ಮೇಕಪ್ ಬಂದ್ಬಿಟ್ರು, ರಾಜಣ್ಣವರು ಮೇಕಪ್ ಬಂದ್ಮೇಲೆ ಗೊತ್ತಾಗಿದ್ದ ನಮಗೆ ಅಭಿಮಾನಿಗಳು ಹೇಗೆ ಸುತ್ತುವರಿತಾರೆ ಅಂತ ಗೊತ್ತಾಗಿದ್ದ ನನಗೆ. ಅವಾಗಲೇ ನಮಗೆ ಶೂಟಿಂಗ್ ಮಾಡಕ್ ಬಿಡ್ಲೇ ಇಲ್ಲ ಆ ಜನ. ಅಂದ್ರೆ ರಾಜಣ್ಣವ್ರನ್ನೇ ವಿಷ್ಣುವರ್ಧನ್ ಸಾರ್ ಅಂದ್ಕೊಂಡ್ಬಿಟ್ಟು ಇವರು ತುಂಬಾ ಸುತ್ಕೊಂಡ್ಬಿಟ್ರು. ನಮಗೆ ಇನ್ನು ಶೂಟಿಂಗ್ ಮಾಡಕ್ ಆಗಲ್ಲ ಅಂತ ಮೊದಲನೇ ವರ್ಷ ಒಂದು ಸಣ್ಣ 2-3 ಡ್ರೋನ್ ಕ್ಯಾಮ್ರಾ ಶಾಟ್ಸ್ ಇಟ್ಕೊಂಡು ಬಂದ್ಬಿಟ್ವಿ. 2ನೇ ವರ್ಷ ಒಂದು ಪೂರ್ವ ಸಿದ್ಧತೆ ಮಾಡಿದ್ವಿ. 3ನೇ ವರ್ಷನೂ ಬಹಳ ಪೂರ್ವ ಸಿದ್ಧತೆ ಮಾಡ್ಕೊಂಡೇ ಹೋಗಿ ಅದೊಂದೇ ಒಂದು ಪೋರ್ಷನ್ ಅನ್ನ ನಾವು 3 ವರ್ಷಗಳ ಗಣಪತಿ ವಿಸರ್ಜನಾ ಸಮಯದಲ್ಲಿ ಶೂಟ್ ಮಾಡಿದ್ದೇವೆ. ಇನ್ನು ಮಿಕ್ಕಿದ್ದು ನಾವು ಸಿನಿಮಾ ರೆಡಿ ಮಾಡಿಬಿಟ್ಟು ಸೆನ್ಸಾರ್ ಎಲ್ಲ ಆಗಿ ರೆಡಿ ಮಾಡಿಕೊಂಡು ನಾವು ಜನವರಿಗೆ ಬಂದು ನಾವು ಎಲ್ಲರೂ ಗೆಳೆಯರ ಹೇಳಿದ ಪ್ರಕಾರ ಸೆಪ್ಟೆಂಬರ್ ಯಜಮಾನರು ಪುಣ್ಯ ದಿನ ಇರೋದ್ರಿಂದ ಅವತ್ತು ಮಾಡಿ ಗುರುವಾರ ಬರುತ್ತೆ ಅಂತ ಎಲ್ಲರೂ ಕೂಡ ಸಜೆಸ್ಟ್ ಮಾಡಿದರು. ಅವರೆಲ್ಲರೂ ಮತ್ತೆ ಅಭಿಮಾನಿಗಳು ಹೇಳಿದ ಪ್ರಕಾರ ನಾವು 18ನೇ ತಾರೀಕು ಬರಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ನಾವು ಆದರೆ ಥಿಯೇಟರ್ಗಳಿಗೆ ವಾರದಿಂದ ವಾರಕ್ಕೆ 12 ಸಿನಿಮಾ 16 ಸಿನಿಮಾಗಳು ಬರ್ತಾ ಇದ್ದಾವೆ. ಹಾಗಾಗಿ ಅದರ ಪೈಪೋಟಿಗಳ ಜೊತೆಗೆ ನಾವು ಹೇಗೆ ಹೊರಗಡೆ ಬಂದು ನಾವು ಸಿನಿಮಾವನ್ನು ಜನಗಳಿಗೆ ಮುಟ್ಟಿಸ್ತೀವಿ ಅಂತಕ್ಕಂಥದ್ದೊಂದು ಸಹಜವಾಗೇ ಒಂದು ಇದೆ. ಆದರೆ ಇದರಿಂದ ನಾವು ಬಹಳಷ್ಟು ಚಿತ್ರದುರ್ಗ ಜಿಲ್ಲೆ ಮತ್ತು ಶಿವಮೊಗ್ಗ ಜಿಲ್ಲೆ 2 ಜಿಲ್ಲೆಯಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಅಂತ ಹೇಳಿ ಅಲ್ಲಿ 2 ಹುಡುಗರನ್ನ ಡಿಸ್ಟ್ರಿಬ್ಯೂಟರ್ಸ್ನ ಮಾಡಿಕೊಂಡು, ಸೊ ಆ ಡಿಸ್ಟ್ರಿಬ್ಯೂಟರ್ಗಳಿಗೆ ಇಡೀ ಸಿನಿಮಾದ ಎಲ್ಲ ಅದೇನು ಬರುತ್ತೆ ಅಷ್ಟೂ ದುಡ್ಡನ್ನ ಅವರು ಚಿತ್ರದುರ್ಗ ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿಷ್ಣುವರ್ಧನ್ ಅಭಿಮಾನಿ ಸಂಘದ ಸದಸ್ಯರ ಮಕ್ಕಳುಗಳಿಗೆ ಏನೆಲ್ಲ ಆಗಬೇಕಾಗಿದೆ ಅದನ್ನು ಮಾಡಿಕೊಡಿ ಅಂತೇಳಿ ಉಚಿತವಾಗಿ 2 ಜಿಲ್ಲೆಗೆ ನಾವು ಕೊಟ್ಟಿದ್ವಿ. ಅದು ಒಂದು ನಮ್ಗೆ ಖುಷಿ ಸಮಾಚಾರ. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಅವ್ರನ್ನ ಇಟ್ಕೊಂಡೇ ಸಿನಿಮಾ ಮಾಡಿದ್ವಿ. ಹಾಗಾಗಿ ಶಿವಮೊಗ್ಗ ಮತ್ತು ಚಿತ್ರದುರ್ಗ ಜಿಲ್ಲೆ, ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಡೋರ್ ಟು ಡೋರ್ ರಾಮಾಚಾರ್ಯನು ಬರ್ತಿದ್ದಾರೆ. ಹಾಗಾಗಿ ಅದರ ಎಲ್ಲ ಸಂಪೂರ್ಣ ಅದರ ಲಾಭವನ್ನ ಚಿತ್ರದುರ್ಗ ಜಿಲ್ಲೆಯ ರಾಜಣ್ಣ ಲಕ್ಷ್ಮೀ ಸಾಗರ್ ಅವರು ಅದನ್ನು ತಗೋತಿದ್ದಾರೆ. ಮತ್ತು ಉಮೇಶ್ ಅವರು ಶಿವಮೊಗ್ಗವನ್ನು ತಗೊಂಡು ಅವರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಇವತ್ತು 2 ತುಣುಕುಗಳನ್ನು ನಾವು ತೋರಿಸಿದೆ. ಆ 2 ತುಣುಕುಗಳು ಮತ್ತೆ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ನಾನು ಡಾಕ್ಟರ್ ಮೋಹನ್ ಕುಮಾರ್ ದಾನಪ್ಪನವರು, ರಾಜ್ಯಸಭಾ ಸದಸ್ಯರು, ಪೊಲೀಸ್ ದೂರುಗಳ ಇಲಾಖೆ ಅದು ಬಹಳ ಮುಖ್ಯ. ಸೊ ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಬಹಳ ವಿಶೇಷ ಅಂದರೆ
ಹಳ್ಳಿಗಳಲ್ಲೂ ಕೂಡ ಹೋಗಿ ವಿಚಾರ ಮಾಡ್ತಕ್ಕಂಥದ್ದು, ಜೈಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತಕ್ಕಂಥದ್ದು, ಈ ರೀತಿ ಪ್ರತಿಯೊಂದು ವಿಭಾಗದಲ್ಲೂ ಮಾಡ್ಕೊಂಡು ಆ ಕೆಲಸ ಮಾಡಿ ಇವತ್ತು ಬಹಳಷ್ಟು ಮುಂಚೂಣಿಯಲ್ಲಿದ್ದಾರೆ. ಅವರು ಇದನ್ನು ಕುರಿತು ಮಾತಾಡಿ ಅಂತೇಳಿ ನಾನು ಇಷ್ಟು ಮನವಿ ಮಾಡ್ಕೊಳ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.